ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಿಮ್ಮ ಡಾಕ್ಟರ್ TV9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ವಾರಸುದಾರನೊಬ್ಬ ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸೋದಕ್ಕೆ ಹವಣಿಸ್ತಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೇತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದರೆ IVF ಮೂಲಕ ಮಕ್ಕಳನ್ನ ಪಡಿಬಹುದು. ಕೆಲವೊಮ್ಮೆ IVF ಕೂಡ ಫೇಲ್ ಆಗಬಹುದು. ಆಗ ಮುಂದೇನ್ ಮಾಡೋದು, ಯಾವ ಚಿಕಿತ್ಸೆ ಪಡೆದುಕೊಳ್ಳೋದು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವ ಡಾಕ್ಟರ್ ಪ್ರೊಫೆಸರ್ ಪದ್ಮಶ್ರೀ ಕಾಮಿನಿ ರಾವ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಡಾಕ್ಟರ್, ಮೊದಲನೇದಾಗಿ ಬಂಜೇತನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರೋದಕ್ಕೆ ಏನ್ ಕಾರಣ? ಅಂದ್ರೆ ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಲೇಟ್ ಆಗಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಏಜ್ ಒಂದೇ ಇದಕ್ಕೆ ಕಾರಣ ಆಗುತ್ತಾ ಅಥವಾ ಯಾವೆಲ್ಲ ಫ್ಯಾಕ್ಟರ್ಸ್ ಫರ್ಟಿಲಿಟಿಗೆ ಎಫೆಕ್ಟ್ ಮಾಡುತ್ತೆ? ನೀವು ಹೇಳಿದ್ದು ಸರಿ. ಯಾಕಂತಂದರೆ ಇವಾಗ ಯಾರಾದರೂ ಇವಾಗ ಮಗು ಮಾಡ್ಕೊಳ್ಬೇಕಾದ್ರೆ ಅವ್ರದ್ದು ಆರ್ಥಿಕವಾದ ಸ್ವಾತಂತ್ರ್ಯ ನೋಡ್ಕೊಳ್ತಾರೆ, ಅವ್ರದ್ದು ಕರಿಯರ್ ನೋಡ್ಕೊಳ್ತಾರೆ. ಇವಾಗ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಅಂದರೆ ಮುಂಚೆ ಎಲ್ಲ ಜಾಯಿಂಟ್ ಫ್ಯಾಮ್ಲೀಸ್ ಇರ್ತಾಯಿತ್ತು. ಇವಾಗ ಆ ಥರದ್ದು ಜಾಯಿಂಟ್ ಫ್ಯಾಮ್ಲೀಸ್ ಇಲ್ಲ, ಬರೀ ಗಂಡ ಹೆಂಡತಿ ಮಗು. ಸೊ ಆ ಥರ ಇರುವಾಗ ಒಬ್ಬರೇ ಇವಾಗ ಸಂಪಾದಿಸಿ ಮನೆ ನಡೆಸ್ಬೇಕಾದ್ರೆ ಕಷ್ಟ. ಸೊ ಇಬ್ಬರೂ ಸಂಪಾದಿಸಿ ಅದು ಒಂದು ಸ್ಥಿರವಾಗಿ ಒಂದು ಮನೆ ಮತ್ತು ಸಾಕಷ್ಟು ಹಣ ಇದ್ದರೆ ದೆನ್ ಆ ಮಗುಗೆ ಒಳ್ಳೆ ಎಜುಕೇಷನ್ ಕೊಡೋದು ಮತ್ತು ಅದು ಇನಫ್ ಆಫ್ ಇದು ದುಡ್ಡು ಇಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕಂತ ನೋಡ್ತಾರೆ. ಅದೇ ಮಾಡ್ಕೊಂಡು ಏನಾಗುತ್ತೆ, ನಾಳೆ 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 ಅಂದ್ಕೊಂಡ್ಬಿಟ್ಟು 35 ವರ್ಷ ಆಗ್ಬಿಡುತ್ತೆ. ಸೊ ವಯಸ್ಸಿನ ತಕ್ಕ ಹಾಗೆ ಪ್ರಕೃತಿ ಆ ಥರ ಅಲ್ಲ. ಹೆಣ್ಮಕ್ಳಿಗೆ ಈಗ ಹದಿಹರೆಯ ವಯಸ್ಸಿನಲ್ಲಿ ಪೀರಿಯಡ್ಸ್ ಯಾವಾಗ ಶುರು ಆಗುತ್ತೆ, ಮೆನಾರ್ಕಿ ಅಂತಂತಾರೆ. ಅದು ಶುರು ಆದ ತಕ್ಷಣ ಅದು ಎಷ್ಟು ಮೊಟ್ಟೆ ಅಂಡಾಶಯದಲ್ಲಿರುತ್ತೆ ಅದು ಹೆಚ್ಚಾಗಿ ಸಂಖ್ಯೆ ಆಗಲ್ಲ, ಅದು ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಅದಕ್ಕೆ 45-48 ವರ್ಷದಲ್ಲಿ ಋತುಬಂಧ ಬರುತ್ತೆ. ಋತುಬಂಧ ಬಂದರೆ ಮೊಟ್ಟೆ ಸಂಖ್ಯೆ ಇರೋದಿಲ್ಲ. ಆ ಟೈಮ್ನಲ್ಲಿ ನಾನು ಮಗು ಮಾಡ್ಕೊಳ್ತೀನಿ ಅಂತಂದರೆ ಇಲ್ಲಿ ಒಂದು ಕಡೆ ಹಣ ಇರುತ್ತೆ, ಇಲ್ಲಿ ಮಗು ಇರಲ್ಲ, ಮೊಟ್ಟೆ ಇರಲ್ಲ. ಸೊ ಅದ್ರ ಮಧ್ಯದಲ್ಲಿ ನಾವು ಒಂದು ಸಲ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ನಾನೇನು ಹೇಳ್ತಾ ಇರೋದಂತಂದರೆ, ಒಂದು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಎರಡನೇದು ಮಗು ಯಾವಾಗ ಆಗಬೇಕು. ನಾನು ಹೋಗಿ ಮುದುಕಿ 70 ವರ್ಷಕ್ಕೆ ನಾನು ಮಗು ಮಾಡ್ಕೊಳ್ತೀನಿ ಅಂತಂದರೆ ಆ ತಾಯ್ತನ ಕೊಡೋಕ್ಕೆ ನೀವು ಆರೋಗ್ಯವಾಗಿರ್ತೀರ? ಈ ಬ್ಲಡ್ ಪ್ರೆಷರು, ಡಯಾಬಿಟೀಸು, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಆ ಮಗು ಆರ್ಫನ್ ಆಗಿಬಿಡುತ್ತೆ. ಅಂದರೆ ತಂದೆ ಇಲ್ಲ, ತಾಯಿ ಇಲ್ಲ, ಇಬ್ಬರು ICUನಲ್ಲಿರೋವಾಗ ಈ ಮಗು ಎಂಥ ಬೆಳವಣಿಗೆ ಆಗುತ್ತೆ, ಅದನ್ನೇ ನಾವು ಯೋಚನೆ ಮಾಡಬೇಕು. ಎರಡನೇದೇನು ಅಂತಂದರೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಲೈಫ್ ಸ್ಟೈಲ್ ಅಂತಂದರೆ ಈ ಥರ ಬೊಜ್ಜು ಮತ್ತು ಡಯಾಬಿಟೀಸ್, ಹೈಪರ್ ಟೆನ್ಷನ್ನು, ಇವೆಲ್ಲ ಎಕ್ಸಸೈಸ್ ಇರೋದಿಲ್ಲ. ಸೊ ಇವೆಲ್ಲ ಸೇರ್ಕೊಂಡ್ಬಿಟ್ಟು ಸಾಕಷ್ಟು ಪ್ರಾಬ್ಲಮ್ಸು ನಮ್ಮ ಶರೀರಕ್ಕಾಗುತ್ತೆ. ಇವೆಲ್ಲನೂ ತೊಂದರೆ ಕೊಡುತ್ತೆ.
ಪ್ರೆಗ್ನೆನ್ಸಿಗೋಸ್ಕರ. ಎಸ್ ಡಾಕ್ಟರ್, ಮೊದಲೆಲ್ಲ ಫರ್ಟಿಲಿಟಿ ರೇಟ್ ತುಂಬಾ ಸ್ಟ್ರಾಂಗ್ ಇತ್ತು ನಾವು ನೋಡ್ದಂಗೆ. ಈಗ ಅಂದರೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕೆ ಯಾವ ಏಜ್ ತುಂಬ ಕರೆಕ್ಟ್ ಅಂತ ನೀವು ಹೇಳ್ತೀರಾ? ಯಾವ ವಯಸ್ಸಿನಿಂದ ಇನ್ಫರ್ಟಿಲಿಟಿ ಹೆಚ್ಚಾಗಿ ಕಾಡೋಕ್ಕೆ ಶುರುವಾಗುತ್ತೆ ಅಂತ ಹೇಳೋದಾದರೆ? ಅದು ಹೆಚ್ಚಾಗಿ ಕಾಣೋದು ಅಂದರೆ ಬರೀ ಏಜಿಂದ ಒಂದು ನಾವು ತೊಗೊಂಡ್ಬಿಟ್ರೆ ಅದರಲ್ಲಿ 25 to 29 ನಾನು ಹೇಳ್ತೀನಿ ಇಸ್ ದ ರೈಟ್ ಏಜ್ ಟು ಕನ್ಸೀವ್. ಬಟ್ ಕೆಲವು ಸಲ ವೀರ್ಯದಲ್ಲಿ ವೀರ್ಯಾಣನೇ ಇರಲ್ಲ. ಆ ಟೈಮ್ನಲ್ಲಿ 25, 29 ಅಂತಂದರೆ ಅದು ಯೂಸ್ಲೆಸ್. ಬಟ್ ಇನ್ನೊಂದೇನೆಂದರೆ ಗರ್ಭನಾಳ ಅದು ಬ್ಲಾಕ್ ಆಗಿದ್ದರೆ ಯಾವ ಏಜ್ ನೀವು ಟ್ರೈ ಮಾಡಿದ್ರೂ ಮಗು ಆಗುತ್ತೆ. ಸೊ ಬರೀ ಏಜ್ ಅಂತೇ ನಾವು ತೊಗೊಳ್ಬಾರ್ದು, ಬೇರೆ ಎಲ್ಲ ಕಾರಣಗಳನ್ನು ನಾವು ತೊಗೊಳ್ಬೇಕಾಗುತ್ತೆ. ಸೊ ಅದರಿಂದ ಮದುವೆ ಆದಮೇಲೆ 1 ವರ್ಷ ಕರೆಕ್ಟಾಗಿ ಟ್ರೈ ಮಾಡಿ ಮಗು ಆಗದೇ ಇದ್ದರೆ ಅದನ್ನ ಅಟ್ಲೀಸ್ಟ್ ತಪಾಸಣೆ ಮಾಡಬೇಕು. ಸುಮ್ಮನೆ ಇವತ್ತಿಲ್ಲ ನಾಳೆ, ಇವತ್ತು ಶಿವನ ಪೂಜೆ, ನಾಳೆ ವಿಷ್ಣುವಿನ ಪೂಜೆ, ನಾಳೆ ಗಣೇಶನ ಪೂಜೆ ಮತ್ತು ಇನ್ನೊಂದು ಹೋಮ ಅದೆಲ್ಲ ಮಾಡಿದರೆ ಅದ್ರ ಉಪಯೋಗ ಇಲ್ಲ. ಅದನ್ನು ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದ್ರ ಜೊತೆಲಿ ಇಲ್ಲಿ ಟೆಸ್ಟಿಂಗನ್ನು ಮಾಡಿಬಿಟ್ಟು ತಪ್ಪೆಲ್ಲಿದೆ ಅಂತ ಕಂಡು ಹಿಡಿಯೋಣ. ಅದಾದಮೇಲೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಬೋದು. ಕರೆಕ್ಟ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಫರ್ಟಿಲಿಟಿ ಮೇಲೆ ಅಂತ. ಹಾಗಾಗಿ ಫರ್ಟಿಲಿಟಿ ರೇಟ್ ಚೆನ್ನಾಗಿರೋದಕ್ಕೆ ಯಾವ ಥರ ಜೀವನ ಶೈಲಿ ಇರಬೇಕು? ಆಹಾರ ಪದ್ಧತಿ ಆಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಅಥವಾ ಈಗಿನ ದಿನಗಳಲ್ಲಿ ಸ್ಟ್ರೆಸ್ ಕೂಡ ಜಾಸ್ತಿಯಾಗಿ ಇನ್ಫರ್ಟಿಲಿಟಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಜೀವನ ಶೈಲಿ ಇರಬೇಕು ಅಂತ? ಇವಾಗ ಸಿಂಪಲ್ಲಾಗಿ ಇವಾಗ ಹಳೆ ಕಾಲದಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಇವಾಗ ಹಳ್ಳಿನಲ್ಲಿರ್ತಾರೆ. ಆವಾಗ ಮೊಬೈಲ್ಸ್ ಇರ್ತಾ ಇರಲಿಲ್ಲ, ಪೊಲ್ಯೂಷನ್ ಅಷ್ಟು ಇರ್ತಾ ಇರಲಿಲ್ಲ, ನೀರು ಕ್ಲೀನಾಗಿ ಸ್ವಚ್ಛಾಗಿರ್ತಾಯಿತ್ತು, ಹವಾನೂ ಚೆನ್ನಾಗಿರ್ತಾಯಿತ್ತು. ಸೊ ಅದರಿಂದ ನಾವು ಪೊಲ್ಯೂಷನ್ ಅಷ್ಟು ಇರ್ತಾ ಇರಲಿಲ್ಲ. ಬಟ್ ಈಗೇನಾಗ್ತಾಯಿದೆ, ಎಷ್ಟು ಕಾರ್ಸು, ಎಷ್ಟು ಲಾರಿಗಳು, ಎಷ್ಟು ಪೊಲ್ಯೂಷನ್ನು. ಈಗ ಏನಾಗ್ತಾಯಿದೆ, ನಮಗೆ ಕ್ಲೀನ್ ಏರ್ ಇಲ್ಲ, ಕ್ಲೀನ್ ವಾಟರ್ ಇಲ್ಲ, ಮತ್ತೇನಾಗುತ್ತೆ, ಎಕ್ಸಸೈಸ್ ಇಲ್ಲ, ಟ್ರಾಫಿಕ್ ಅಷ್ಟಿರುತ್ತೆ, ಸ್ಟ್ರೆಸ್ ಬರದೇ ಇದ್ದರೆ ಇನ್ನೇನಾಗುತ್ತೆ. ಎರಡನೇದೇನು ಅಂತಂದರೆ, ಇವಾಗ ಕೆಲಸಕ್ಕೆ ಹೋಗಬೇಕಾದ್ರೆ ಗಂಡಂದು ಟೈಮಿಂಗ್ ಬೇರೆ, ಹೆಂಡತಿ ಟೈಮಿಂಗ್ ಬೇರೆ. ಗಂಡ ಹಿಂಗೆ ಬಾಯ್ ಡಿಯರ್ ಅಂತ ಹೋಗ್ತಾ ಇರ್ತಾನೆ, ಅವಳು ಹಾಯ್ ಡಿಯರ್ ಅಂತ ಮನೆಗೆ ಬರ್ತಾ ಇರ್ತಾಳೆ. ಸೊ ಅಲ್ಲಿ ಎಲ್ಲಿ ಟೈಮ್? ಸೊ ಹಾಗೆ ಇದು ಏನಾಗುತ್ತೆ, ಇದು ಜಸ್ಟ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅವ್ರ ಹೋಲ್ ಲೈಫು ಸ್ಯಾಕ್ರಿಫೈಸ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಚಿಕ್ಕ ವಯಸ್ಸಿನಲ್ಲಿ. ಬಟ್ ಆ್ಯಸ್ ಟೈಮ್ ಗೋಸ್ ಬೈ ಆ ಸ್ಟ್ರೆಸ್ ಲೆವೆಲ್ಸು ತುಂಬ ಜಾಸ್ತಿ ಆಗುತ್ತೆ. ಆ ಸ್ಟ್ರೆಸ್ ಲೆವೆಲ್ಸ್ನಲ್ಲಿ ಮೊಟ್ಟೆ ಸಂಖ್ಯೆನೂ ಕಮ್ಮಿ ಆಗುತ್ತೆ, ವೀರ್ಯದಲ್ಲಿ ಸಂಖ್ಯೆ ಕಮ್ಮಿ ಆಗುತ್ತೆ, ಮತ್ತು ಅವ್ರ ಸೆಕ್ಸ್ ಲೈಫಿಗೆ ಎಫೆಕ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 3 times a week ಮಾಡಬೇಕಂತ ಇರುತ್ತೆ. ಅದು ಒನ್ಸ್ ಅ ಮಂತ್ನೂ ಆಗೋಲ್ಲ. ಆಮೇಲೆ ಡಾಕ್ಟರ್ಸ್ ಹತ್ರ ಬರ್ತಾರೆ ಏನಾರ ಮಾಡೋಣ ಅಂತ. ಏನು ಅವರು ಸ್ವಂತ ಮಾಡ್ಬೋದು, ಅದು ಮಾಡಲ್ಲ, ಎಲ್ಲ ಆರ್ಟಿಫಿಷಿಯಲಾಗಿ ಆಗಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಇದು ಆರ್ಟಿಫಿಷಿಯಲ್ ಈವನ್ ಸೆಕ್ಸ್ನು ಅದೇ ಮಾಡಬೇಕಂತ ಹೇಳ್ತಾರೆ. ಅದು IVF ಬಗ್ಗೆನೂ ಇದು ಮಾತಾಡ್ತಾರೆ. ಕೆಲವು ಜನ ಹೇಳ್ತಾರೆ ಡಾಕ್ಟರ್ಸ್ ಹತ್ರ ಬಂದ ತಕ್ಷಣ ಇನ್ಫರ್ಟಿಲಿಟಿಗೆ ಬರೀ IVF ಎಲ್ಲದಕ್ಕೂ IVF ಬೇಕಾಗಿಲ್ಲ, ಕಾರಣ ಹುಡುಕಬೇಕು. IVFನು ನಿಮಗೆ 100% ಸಕ್ಸಸ್ ಕೊಡೋದಿಲ್ಲ. ಸೊ ಕಾರಣ ಹುಡುಕ್ಬಿಟ್ಟು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡ್ಬೇಕು ನಾವು. ಓಕೆ, ಅದನ್ನ ನಾವು ಹೇಳ್ತಾ ಇರೋದು. ಓಕೆ ಡಾಕ್ಟರ್, ಅಂದರೆ ಈಗ ಮದುವೆ ಆಗಿ ತುಂಬ ತಿಂಗಳುಗಳ ಕಾಲ, ತುಂಬ ವರ್ಷಗಳ ಕಾಲ ಪ್ರೆಗ್ನೆನ್ಸಿಗೆ ಪ್ರಯತ್ನ ಪಡ್ತಾ ಇರ್ತಾರೆ, ಆದರೆ ಯಾವುದೇ ರೀತಿ ರಿಸಲ್ಟ್ಸ್ ಕಾಣಿಸ್ತಾ ಇರೋದಿಲ್ಲ. ಆವಾಗ ಕಪಲ್ಸ್ ಏನು ಮಾಡಬೇಕು? ಅಂದರೆ ಚಿಕಿತ್ಸೆ ಯಾವ ರೀತಿಯಾಗೆಲ್ಲ ಇರುತ್ತೆ? ನೀವು ಹೇಳಿದ್ರಿ IVF ಒಂದೇ ಆಪ್ಷನ್ ಅಲ್ಲ, ಯಾವೆಲ್ಲ ವಿಧವಾದ ಚಿಕಿತ್ಸೆಗಳಿಗೆ ಅವಕಾಶ ಇದೆ? ಒಂದು ಅವ್ರದ್ದು ತಪಾಸಣೆ ಆಗಬೇಕು. ಅವ್ರು ಬಂದಾಗೆ ಕೆಲವು ಬ್ಲಡ್ ಟೆಸ್ಟ್ ಇರುತ್ತೆ, FSH, LH, ಅವ್ರ ಹಿಸ್ಟ್ರಿ ನೋಡ್ಬೇಕು ನಾವು. ತಿಂಗಳು ಮುಟ್ಟು ಸರಿಯಾಗಿ ಆಗುತ್ತಾ ಇಲ್ಲವೋ. ಮತ್ತು ಬೇರೆ ಹಾರ್ಮೋನ್ಸ್ ನೋಡಬೇಕು, ಥೈರಾಯ್ಡು, ಪ್ರೊಲ್ಯಾಕ್ಟಿನ್ ಎಲ್ಲ ಹಾರ್ಮೋನ್ಸ್ ನೋಡಬೇಕು. ಬೊಜ್ಜು ಜಾಸ್ತಿ ಇದೆಯಾ, ಮತ್ತು ಋತುಚಕ್ರ ಸರಿಯಾಗಿದೆಯಾ ಇಲ್ಲ. ಮತ್ತು ಇನ್ನೊಂದು ಏನಂತಂದರೆ ಯಜಮಾನ್ರದ್ದು ವೀರ್ಯ ಟೆಸ್ಟ್ ಮಾಡಬೇಕಾಗುತ್ತೆ. ಸುಮ್ಮನೆ 100 million ಕೌಂಟ್ ಅಂದರೆ ಅವರು ತುಂಬ ಇದು ಸ್ಟ್ರಾಂಗ್ ಅಂತ ಹೇಳೋಕ್ಕಾಗಲ್ಲ.
ಯಾಕಂದರೆ ಅದು ಅಂಗವಿಕಲ್ಪ ಏನಾರು ಇರುತ್ತಾ, ಚಟುವಟಿಕೆಯಲ್ಲಿ ಕಮ್ಮಿ ಇರುತ್ತಾ, ಸೋಂಕೇನಾರು ಇರುತ್ತಾ, ಇದೆಲ್ಲ ನಾವು ನೋಡಬೇಕಾಗುತ್ತೆ. ಅಲ್ಲೇನಾಗುತ್ತೆ, ಯಜಮಾನ್ರದ್ದು ಕೌಂಟು ಮಾಡೋದೇ ಇಲ್ಲ, ಬರೀ ಹೆಣ್ಮಕ್ಳದ್ದು ಮಾಡಿ 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 ಸಾಕಾಗೋಗ್ಬಿಟ್ಟು ಪದೇ ಪದೇ DNC ಮಾಡಿ ಆ ಗರ್ಭ ಎಷ್ಟು ಚೆನ್ನಾಗಿತ್ತು ಮುಂಚೆ ಅದನ್ನೆಲ್ಲ ಪೂರ್ತಿ ಹಾಳು ಮಾಡಿಬಿಡ್ತಾರೆ. ಅದು ತಪ್ಪು. ದಾಂಪತ್ಯ ಜೀವನ ಅಂತಂದರೆ ಇಬ್ಬರೂ ಸರಿ ಸಮಾನದಲ್ಲಿ ತಪಾಸಣೆ ಮಾಡಬೇಕು. ಅದು ಮಾಡಿದರೆ ನಮಗೆ ಒಂದು ಹಂತಕ್ಕೆ ಬರ್ತೀವಿ ನಾವು ಎಲ್ಲಿ ತೊಂದರೆ ಇದೆ ಅಂತ. ಎಷ್ಟೋ ಜನಕ್ಕೆ 5 ಅಥವಾ 3ರಿಂದ 5 IVF ಮಾಡಿದ ನಂತರನೂ ಅವ್ರಿಗೆ ಗೊತ್ತಿಲ್ಲ ಯಾಕೆ IVF ಮಾಡ್ತಾಯಿದ್ದಾರೆ ಆ್ಯಂಡ್ ಕಾರಣ ಏನು ಅಂತಲೂ ಗೊತ್ತಿಲ್ಲ. ನಾವು ಬಂದು ಕೇಳಿದ್ರೆ ಎಲ್ಲನೂ ಸರಿ ಇದೆ, ಆದರೆ ಮಗು ಆಗ್ತಾಯಿಲ್ಲ. ನಾನು ಇದು ಕೇಳ್ತೀನಿ ಪ್ರಶ್ನೆ, ಎಲ್ಲ ಸರಿ ಇದೆ ಅಂತಂದರೆ ನನ್ನ ಡಿಕ್ಷನರಿನಲ್ಲಿ ಮಗು ಆಗಿರಬೇಕು. ಅದರ ಅರ್ಥ ಏನಂದರೆ ಎಲ್ಲ ಸರಿ ಇಲ್ಲ. ಸೊ ಎಲ್ಲ ಸರಿ ಇದೆ ಅಂತಂದರೆ ನಿಮ್ಗೆ ಯಾಕೆ ಆಗಿಲ್ಲ ಮಗು, ಅದಕ್ಕೆ ಉತ್ತರ ಇಲ್ಲ. ಸೊ ನಾವು ಅದನ್ನ ಹುಡುಕಬೇಕು, ಅವ್ರು ಹುಡುಕೋಕ್ಕಾಗಲ್ಲ. ಯಾಕಂದರೆ ಅವ್ರು ಬರ್ತಾ ಇರೋದು ನಮ್ಮ ಹತ್ರ. ಈಗ ಅವ್ರು ಬಂದು ನನಗೆ ಹೊಟ್ಟೆ ನೋವು ಅಂತ ಹೇಳ್ತಾರೆ, ಅದು ನನ್ನ ಕರ್ತವ್ಯ. ಹೊಟ್ಟೆ ನೋವು ಕಾರಣ ಏನು ಅಂತ ಹುಡುಕ್ಬೇಕು ನಾನು. ಡಾಕ್ಟರ್ ಡಾಕ್ಟರ್, ಇನ್ನು IVF ಬಗ್ಗೆ ಮಾತಾಡೋದಾದರೆ ಯಾವ ಸಂದರ್ಭದಲ್ಲಿ IVFನ ಅವಶ್ಯಕತೆ ಇರುತ್ತೆ ಪೇಷಂಟ್ಸ್ಗೆ ಅಂತ ಹೇಳೋದಾದರೆ? ಯಾವ ಸಂದರ್ಭ ಅಂತಂದರೆ ಈಗ ನೋಡಿ, IVFನಲ್ಲಿ ಗರ್ಭನಾಳಗಳು ಮುಚ್ಕೊಂಡಿದ್ರೆ ಕೆಲವು ಸಲ ಏನಾಗುತ್ತೆ, ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಅದು ಓಪನ್ ಮಾಡೋಕ್ಕಾಗದೇ ಇದ್ದರೆ ಮತ್ತು 2 ಗರ್ಭನಾಳ ಮುಚ್ಕೊಂಡಿದ್ರೆ ದೆನ್ ಪ್ರಣಾಳಿ ಶಿಶು ಮಾಡಬೇಕಾಗುತ್ತೆ. ಎರಡನೇದು ವೀರ್ಯಾಣುಗಳು ಇಲ್ಲದೇ ಇದ್ದರೆ ಮತ್ತು ಬೀಜದಿಂದ ಸೂಜಿ ಹಾಕಿ ತೆಗಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲೂ ನಾವು IVF ಮಾಡಬೇಕಾಗುತ್ತೆ. ಮೂರನೇದೇನು ಅಂತಂದರೆ ಮೊಟ್ಟೆ ಸಂಖ್ಯೆ ಭಾಳ ಕಮ್ಮಿ ಇದ್ದರೆ ಅದನ್ನು ನಾವು ಮೊಟ್ಟೆನ ಆರಿಸ್ಕೊಂಡ್ಬಿಟ್ಟು 2-3 ಸಲ ಬರೀ ಮೊಟ್ಟೆಯನ್ನು ತೆಗೆದ್ಬಿಟ್ಟು ಟ್ರಾನ್ಸ್ಫರ್ ಮಾಡಲ್ಲ. ಅದರಲ್ಲಿ ಮೊಟ್ಟೆಗಳ್ನ ಯಾವ್ದು ಚೆನ್ನಾಗಿದೆ ಅದನ್ನ ಆರಿಸ್ಕೊಂಡ್ಬಿಟ್ಟು ಅದನ್ನು ನಾವು ಫರ್ಟಿಲೈಸ್ ಮಾಡಿ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋಸ್ ತೊಗೊಂಡ್ಬಿಟ್ಟು ನಾವು ಗರ್ಭಕ್ಕೆ ಹಾಕ್ಬೋದು. ಸುಮಾರು ಜನ ಹೇಳ್ತಾರೆ ಇದೆಲ್ಲ ಯಾಕೆ ಶ್ರಮ ತೊಗೊಳ್ಳೋದು, ಬರೀ ಡೋನರ್ ಎಗ್ ತೊಗೊಂಡ್ಬಿಡಿ ಅಂತ. ಬಟ್ ಅದು ಸರಿಯಲ್ಲ. ಯಾವಾಗಲೂ ಅವ್ರಿಗೆ ಅವ್ರ ಮಗುನೇ ಕೊಡಬೇಕು ನಾವು. ಸೊ ಸ್ವಲ್ಪ ಶ್ರಮ ಇರುತ್ತೆ, ಆದರೆ ಇದು ಎಗ್ ಪೂಲಿಂಗ್ ಅಂತೀವಿ. ಅಂದರೆ 2-3 ಸೈಕಲ್ಸ್ ಅದನ್ನ ತೊಗೊಂಡ್ಬಿಟ್ಟು ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಅದನ್ನೇ ಅವ್ರದ್ದು ಮೊಟ್ಟೆಗಳು ತೊಗೊಂಡ್ಬಿಟ್ಟು ಫರ್ಟಿಲೈಸ್ ಮಾಡಿಬಿಟ್ಟು ಅದರಲ್ಲೇ ನಾವು ಆರಿಸ್ಕೊಂಡ್ಬಿಟ್ಟು ಅವ್ರ ಗರ್ಭಕ್ಕೆ ಹಾಕ್ಬೋದು. ಸುಮಾರು ಜನ ಅವ್ರದ್ದೇ ಜೆನೆಟಿಕ್ ಮಗು ಪ್ರೆಗ್ನೆಂಟ್ ಹಾಕ್ಕೊಂಡು ಅವ್ರದ್ದು ಮಗು ಪಡೆದಿದ್ದಾರೆ. ಸೊ ಅದಕ್ಕೆ IVFನಲ್ಲಿ ಸಾಕಷ್ಟು ಕಥೆಗಳೂ ಇದೆ, ಸಾಕಷ್ಟು ಉದಾಹರಣೆಗಳಿದೆ, ಅವ್ರಿಗೆ ಮಗು ಆಗಿದೆ. ಬಟ್ ಹೀಗೆ ಅಂತೀನಿ ಅಂತಂದ ತಕ್ಷಣ ಎಲ್ಲರೂ IVF ಮಾಡ್ಕೊಳ್ಳೋ ತಕ್ಷಣ 100% ಗ್ಯಾರಂಟಿ ಅಂತ ಅದು ತಪ್ಪು. ಕರೆಕ್ಟ್. ಬಿಕಾಸ್ ಇದು ಸೈನ್ಸು, ಇದು ಮ್ಯಾಜಿಕ್ ಅಲ್ಲ. ಇದು ಎಲ್ಲಿ ಅದು ಕರೆಕ್ಟಾಗಿ ಸೂಚನೆ ಇದೆ, ಕರೆಕ್ಟಾಗಿ ಡಯಾಗ್ನೋಸಿಸ್ ಇದೆ, ಅದು ಮಾಡ್ತೀವಿ, ಅದರಲ್ಲಿ 50% ಸಕ್ಸಸ್ ಬರೋದು ಚಾನ್ಸಸ್ ಇದೆ, 100% ಅಲ್ಲ. ಮತ್ತು ಏಜ್ ಕೂಡ ಯಾವ ರೀತಿಯಾಗಿ ಪಾತ್ರ ವಹಿಸುತ್ತೆ ಇದರಲ್ಲಿ IVF ಅಲ್ಲಿ ಅಂತ ಹೇಳಿ? IVFನಲ್ಲಿ ನೋಡಮ್ಮ, ಇವಾಗ ಅಪ್ ಟು 30 years ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಆ ಸಂಖ್ಯೆ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಈಗ ಒಬ್ಬರು 40-42 ವರ್ಷಕ್ಕೆ ಬಂದರೆ ಅವ್ರ ಮೊಟ್ಟೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ನೀವು ಕೇಳಿರ್ಬೋದು, ವಯಸ್ಸಾದವರು ಹೆಂಗಸರು ಪ್ರೆಗ್ನೆಂಟ್ ಆದರೆ ಅವ್ರದ್ದು ಮಗು ಕೆಲವು ಸಲ ಡೌನ್ಸ್ ಬೇಬಿ ಅಂತ ಹೇಳ್ತಾರೆ, ಮಂಗೋಲ್ ಬೇಬಿ ಅಂತ ಹೇಳ್ತಾರೆ. ಅಂದರೆ ಅಂಗವಿಕಲ್ಪ, ಅಂದರೆ ಇದು ಡೌನ್ ಸಿಂಡ್ರೋಮ್, ಬುದ್ಧಿಮಾಂದ್ಯ ಮಗು ಹುಟ್ಟೋದು, ಎಡ್ವರ್ಡ್ ಸಿಂಡ್ರೋಮು, ಈ ಥರದ್ದು ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಹುಟ್ಟೋದು ಸಾಧ್ಯತೆ ಉಂಟು. ಹಾಗೆ IVFನಲ್ಲೂ ಇದು ಉಂಟು.
ಅದಕ್ಕೆ ಆದಷ್ಟು ಬೇಗ ಮಗು ಆದರೆ ಅದು ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ 25 to 29 ಇಯರ್ಸ್ನಲ್ಲಿ ಆದರೆ ಇಟ್ ಈಸ್ ಮಚ್ ಬೆಟರ್ ಅಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು IVF ಆಗಿರ್ಬೋದು ಅಥವಾ ಈ ಒಂದಂದರೆ ಇನ್ಫರ್ಟಿಲಿಟಿನ ಟ್ರೀಟ್ ಮಾಡುವಂತಹ ಪ್ರೊಸೆಸ್ಸಲ್ಲಿ ಯಾವುದೇ ಚಿಕಿತ್ಸೆ ಆಗಿರ್ಬೋದು, ಅದರಿಂದ ಬೇರೆ ರೀತಿ ಅಂದರೆ ಹೆಲ್ತ್ ಮೇಲೆ ಪರಿಣಾಮಗಳು ಬೀರುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಯಾವುದಾದ್ರೂ ರಿಸ್ಕ್ಸ್ ಇರುತ್ತಾ ಈ ಪ್ರೊಸೆಸ್ಸಲ್ಲಿ ಅಂತ? ರಿಸ್ಕ್ಸ್ ಅಂದರೆ ನೋಡಮ್ಮ, ಈಗ ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ. ಆ ಸ್ಟಿಮ್ಯುಲೇಷನ್ ಮಾಡಿದಾಗೆ ಹೆಚ್ಚಾಗಿ ಮೊಟ್ಟೆ ಬರ್ಬೋದು. ಆ ಟೈಮ್ನಲ್ಲಿ ಹೈಪರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ನಾವು. ಹೈಪರ್ ಸ್ಟಿಮ್ಯುಲೇಷನ್ನಲ್ಲಿ ಹೆಚ್ಚಾಗಿ ಮೊಟ್ಟೆ ಬರ್ಬೋದು. ಆ ಹೆಚ್ಚಾಗಿ ಮೊಟ್ಟೆ ಬಂದಾಗೆ ಆ ಟೈಮ್ನಲ್ಲಿ ಚಿಕಿತ್ಸೆ ನಾವು ಕೊಟ್ಟಾಗೆ ಎಲ್ಲ ಮೊಟ್ಟೆ ನಾವು ಆರಿಸ್ಕೊಳ್ಬೇಕು. ಇಲ್ಲೋದ್ರೆ ಮೊಟ್ಟೆಗಳು ಹಾಗೆ ಬಿಟ್ಬಿಟ್ರೆ ಅದರಲ್ಲಿ ಹೈಪರ್ ಸ್ಟಿಮ್ಯುಲೇಷನ್ನಲ್ಲಿ ಮೊಟ್ಟೆ ಹೊಟ್ಟೆ ಊದ್ಕೊಳ್ಬೋದು, ಮತ್ತು ಅದರಲ್ಲಿ ನೀರು ತುಂಬಿಕೊಳ್ಬೋದು, ಆ್ಯಂಡ್ ಸ್ವಲ್ಪ ತೊಂದರೆನೂ ಆಗ್ಬೋದು. ಸೊ ಅದು ಆಗಬಾರ್ದು ಅಂತಂದರೆ ಹೈಯರ್ ಸೆಂಟರ್ಸ್ನಲ್ಲಿ ಈ ಥರ ಟ್ರೀಟ್ಮೆಂಟ್ ಮಾಡಬೇಕು. ಎಲ್ಲ ಕಡೆ ಇದನ್ನ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ನಮ್ಮದು ART ಗೈಡ್ಲೈನ್ಸ್ ಏನಿದೆ, ಇದು ನ್ಯಾಷನಲ್ ಸೆಂಟ್ರಲ್ ಗೈಡ್ಲೈನ್ಸ್ ಬಂದಿದೆ. at ART level 2 centers only must do IVF. ಸೊ ಅದಕ್ಕೆ ಕೆಲವು ಗೈಡ್ಲೈನ್ಸ್ ಅಂತಂದರೆ ಲಾ ಪ್ರಕಾರ ಇದೆಲ್ಲ ಇದು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅಂತ. ಸೊ ಯಾರು ಮಾಡ್ಬೋದು ಅವ್ರಿಗೆ ಆ ಸರ್ಟಿಫಿಕೇಟ್ ಇದ್ದರೆ ಅವ್ರಿಗೆಲ್ಲ ಇದು ವ್ಯವಸ್ಥೆ ಇರುತ್ತೆ, ಎಲ್ಲ ಕಾಂಪ್ಲಿಕೇಶನ್ಸ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಂಥ ಜನ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು IVF ಅಲ್ಲಿ ಸಮ್ಟೈಮ್ಸ್ ಅದು ಮಲ್ಟಿಪಲ್ ಪ್ರೆಗ್ನೆನ್ಸಿಗೂ ಕೂಡ ಕಾರಣ ಆಗುತ್ತೆ. ಅಂಥ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಆ್ಯಸ್ ಅ ಡಾಕ್ಟರ್ ಆಗಿ, ಮತ್ತು ಪೇಷಂಟ್ಗೆ ಏನು ಅಡ್ವೈಸ್ ಮಾಡ್ತೀರಾ ಅದ್ರ ಬಗ್ಗೆ? ಎಷ್ಟೋ ಜನ ಬಂದು ಹೇಳ್ತಾರೆ, ಅಯ್ಯೋ ನನ್ನ ಪ್ರಾಬ್ಲಮ್ಮು ಮತ್ತೆ ಒಂದು ಸೈಕಲ್ ಮಾಡಿಬಿಟ್ಟು ಇನ್ನೊಂದು ಸೈಕಲ್ ಮಾಡಬೇಕಲ್ಲ, ಒಂದೇ ಸಲ 2 ಸೈಕಲ್ ಮಾಡ್ಬೋದಾ, ಅಂದರೆ 2 ಪ್ರೆಗ್ನೆನ್ಸಿ ಮಾಡ್ಬೋದಾ, ಬೈ 1 ಟೇಕ್ 1 ಫ್ರೀ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ನಾನು ಹೇಳ್ತೀನಿ, ಇವಾಗ ಟ್ವಿನ್ ಪ್ರೆಗ್ನೆನ್ಸಿ ಅಂದರೆ ಇಟ್ಸ್ ಅ ಕಾಂಪ್ಲಿಕೇಶನ್ ಆಫ್ IVF, ಬಿಕಾಸ್ human beings are known to have a single pregnancy. ಸೊ ಅದಕ್ಕೋಸ್ಕರ ಸಿಂಗಲ್ ಪ್ರೆಗ್ನೆನ್ಸಿ ಆಗೋದೇ ಉತ್ತಮ. ಯಾಕಂದರೆ ಇಟ್ ವಿಲ್ ಬಿ ಎ ನಾರ್ಮಲ್ ಕೈಂಡ್ ಆಫ್ ಇದು ಕೋರ್ಸ್ ಆಫ್ ಪ್ರೆಗ್ನೆನ್ಸಿ. ಬಟ್ ಕೆಲವು ಸಲ ಟ್ವಿನ್ ಪ್ರೆಗ್ನೆನ್ಸಿ ಆಗೋದೂ ಸಾಧ್ಯತೆ ಇದೆ. ಈಗ ಟ್ವಿನ್ ಪ್ರೆಗ್ನೆನ್ಸಿ, ಈವನ್ ನ್ಯಾಚುರಲಿ ಕನ್ಸೀವ್ ಟ್ವಿನ್ ಪ್ರೆಗ್ನೆನ್ಸಿ ಆಲ್ಸೋ ಇಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಸೊ ಆ ಥರ IVFನಲ್ಲೂ ಟ್ವಿನ್ ಪ್ರೆಗ್ನೆನ್ಸಿ ಇಸ್ ಆಲ್ಸೋ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಓಕೆ, ಬಟ್ ಟ್ರಿಪ್ಲೆಟ್ಸ್ ಅದೆಲ್ಲ ಆದರೆ ಅದರ ಚಾನ್ಸಸ್ ನಾವು ಫೀಟಲ್ ರಿಡಕ್ಷನ್ ಮಾಡಬೇಕಾಗುತ್ತೆ. ಅದು ಅವ್ರ ಪರ್ಮಿಷನ್ ಕೇಳಿಬಿಟ್ಟು ದೇರ್ ಇಸ್ ಸರ್ಟನ್ ಪ್ರೊಸೀಜರ್ಸ್, ಅದು ನೀಡ್ಲಿಂಗ್ ಮಾಡಿಬಿಟ್ಟು ಒಂದು ತೆಗೆದುಬಿಟ್ಟು ಇನ್ನೆರಡೂ ಅದನ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಸೊ ದಟ್ಸ್ ಹೌ ಇಟ್ ಇಸ್. ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಪೂಜಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪೂಜಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ಮೇಡಮ್, ನಾವು ಒಂದು ಟೈಮ್ IVF ಮಾಡಿಸಿದ್ವಿ, ಅದು ಫೇಲ್ಯೂರ್ ಆಯಿತು. ಅದು ಹಲೋ ಹೇಳಿ. ಅದೇ ಇನ್ನರ್ ಲೇಯರ್ ಥಿಕ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದಕ್ಕೆ ಏನಾದರೂ ಮೆಡಿಸನ್ ಇದೆಯಾ, ಹೆಂಗೆ ಏನು ಅಂತ? ಎಸ್ ಡಾಕ್ಟರ್, ಒಂದು ಬಾರಿ ಆಲ್ರೆಡಿ IVF ಮಾಡಿಸಿದ್ದಾರೆ, ಅದು ಕೂಡ ಮತ್ತೆ ಫೇಲ್ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಉತ್ತರ? ಅಲ್ಲ, ಒಂದು ಸಲ ಫೇಲ್ ಆದ್ರೂ ಅದು ಯಾಕೆ ಫೇಲ್ ಆಗಿದೆ ಅಂತ ಚರ್ಚೆ ಮಾಡಬೇಕು. ಅದನ್ನ ಫೇಲ್ ಆಗಿದ್ದ ಸೈಕಲ್ನ ತಪಾಸಣೆ ಮಾಡಬೇಕು. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಎಲ್ಲಿ ತೊಂದರೆ ಇರ್ಬೋದು. ಸೊ ಒಂದೇ ಸೈಕಲ್ನಲ್ಲಿ ಸಕ್ಸಸ್ ಆಗುತ್ತಂತೂ ಹೇಳೋಕ್ಕಾಗಲ್ಲ. ಸೊ ಇನ್ನೊಂದು ಸೈಕಲ್ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅದನ್ನ ತಪ್ಪು ಫಸ್ಟ್ ಸೈಕಲ್ನಲ್ಲಿ ಏನಿದೆ ಅಂತ ಅದನ್ನ ಕರೆಕ್ಟ್ ಮಾಡಿಕೊಂಡು ಸೆಕೆಂಡ್ ಸೈಕಲ್ನಲ್ಲಿ ಹೋಗ್ಬೋದು. ಎಸ್, ಧನ್ಯವಾದ ಪೂಜಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈಗ IVF ಇಂದ ಅಂದರೆ ಮಾಡಿದಂತಹ ಮಗುಗೆ ಅದ್ರ ಮೇಲೆ ಏನಾದರೂ ಹೆಲ್ತ್ ಪರಿಣಾಮ ಬೀರುತ್ತಾ? ಇದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳೋದಾದ್ರೆ? ಮುಂಚೆ ಎಲ್ಲ ICSI ಪೇಷಂಟು ಅಥವಾ ಜನರಲ್ IVF ಪೇಷಂಟ್ಸ್ನಲ್ಲಿ ಅಷ್ಟು ಜಾಸ್ತಿ ಪರಿಣಾಮ ಇರಲ್ಲ. ಬಟ್ ICSI ಪೇಷಂಟ್ಸ್ನಲ್ಲಿ ಸ್ವಲ್ಪ ಪರಿಣಾಮ ಇದೆ ಅಂತಲೂ ಹೇಳ್ತಾಯಿದ್ರು.
ಬಟ್ ಇವಾಗ ನಾವು ನೋಡಿದ ಮಟ್ಟಿಗೆ ಸಾಕಷ್ಟು ಇನ್ವೆಸ್ಟಿಗೇಷನ್ಸ್ ಮಾಡಿದ್ದಾರೆ. ಬಟ್ ದ ಇನ್ಸಿಡೆನ್ಸ್ ಆಫ್ ಅಬ್ನಾರ್ಮ್ಯಾಲಿಟಿ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಇದೆ, ಬಟ್ ಸರ್ಟನ್ಲಿ ಲಿಟಲ್ ಮೋರ್ ದೆನ್ ಜನರಲ್ ಪಾಪ್ಯುಲೇಷನ್. ಬಟ್ ಅದಕ್ಕೋಸ್ಕರ ಅದನ್ನ ಇನ್ನೂ ಕಮ್ಮಿ ಮಾಡೋದಕ್ಕೆ ಜೆನೆಟಿಕ್ ಸ್ಕ್ಯಾನಿಂಗ್ ಮಾಡ್ತಾರೆ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ನೋಡ್ತಾರೆ. ಸೊ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಥರ ಟೆಸ್ಟಿಂಗ್ ಮಾಡ್ತಾರೆ. ಅದರಿಂದ ಸಾಕಷ್ಟು ಕೇರ್ ತೊಗೊಂಡ್ಬಿಟ್ಟು ಆ ರಿಸ್ಕ್ನೂ ಬಹಳ ಕಮ್ಮಿ ಮಾಡ್ತಾರೆ. ಸೊ ಅದರಿಂದ ಅದು ರಿಸ್ಕ್ನ ಅಷ್ಟು ಭಯ ಪಡೋದೇನಿಲ್ಲ. ದೇ ಕ್ಯಾನ್ ಧಾರಾಳವಾಗಿ ದೇ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಟ್ರೈ. ಬಿಕಾಸ್ ಇವಾಗ ಫಸ್ಟ್ IVF ಬೇಬಿ 78ನಲ್ಲಿ ಆಗಿದ್ದೂ ಈಗ ದಟ್ ಲೇಡಿ ಹ್ಯಾಸ್ ಹ್ಯಾಡ್ ಅನದರ್ ಚೈಲ್ಡ್ ನಾರ್ಮಲಿ. ಸೊ ಆ ಥರ ನೋಡ್ಕೊಂಡು ಕೂತ್ರೆ ಅದು ರೆಪ್ಲಿಕೇಶನ್ ಈಗ ನಮ್ಮದೂ ಎಷ್ಟೋ IVF ಬೇಬೀಸು ದೇ ಹ್ಯಾವ್ ಕನ್ಸೀವ್ಡ್ ನ್ಯಾಚುರಲಿ. ಸೊ ನನಗೆ ಅದು ಅಷ್ಟು ಏನು ಡಿಫಿಕಲ್ಟಿ ಅಂತ ಅನಿಸಲ್ಲ, ಅಷ್ಟು ಭಯ ಆಗೋದಕ್ಕೂ ಕಾರಣ ಇಲ್ಲ. ಓಕೆ, ಎಸ್ ಡಾಕ್ಟರ್, ಈಗ IVF ಸಂದರ್ಭದಲ್ಲಿ ಈಗ ಎಗ್ ಫ್ರೀಸಿಂಗ್ ಮಾಡಬೇಕಾ ಅಥವಾ ನೀವಾಗಲೇ ಹೇಳ್ತಿದ್ದಂಗೆ ಸ್ಪರ್ಮ್ ಡೋನರ್ ಮೂಲಕ ಮಗುವನ್ನು ಮಾಡ್ಕೊಳ್ಬೇಕಾ ಅಥವಾ ಸರೋಗಸಿಗೆ ಹೋಗಬೇಕಾ, ಇದನ್ನು ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಸೈಡ್ ಮಾಡ್ತಾರೆ? ಇದನ್ನು ಪೇಷಂಟ್ಸ್ ಚೂಸ್ ಮಾಡ್ತಾರಾ ಅಥವಾ ಅದು ಅವರ ಕಂಡೀಷನ್ ನೋಡಿ ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡಿ ಡಿಸೈಡ್ ಮಾಡಲಾಗುತ್ತೆ ಅಂತ? ಸರೋಗಸಿ ಮಾಡಬೇಕಾದ್ರೆ ಇವಾಗ ಕಮರ್ಷಿಯಲ್ ಸರೋಗಸಿ ನಮ್ಮ ಬೋರ್ಡ್ ಅಂದರೆ ನ್ಯಾಷನಲ್ ಬೋರ್ಡು, ಸ್ಟೇಟ್ ಬೋರ್ಡು ಅದು ಅಲೌ ಮಾಡಲ್ಲ. ಅಂದರೆ ಸುಮ್ಮನೆ ಕಾಸ್ಮೆಟಿಕ್ಕಾಗಿ ನನ್ನ ಸೌಂದರ್ಯ ಇದು ಕೆಟ್ಟು ಹೋಗುತ್ತೆ, ಅದಕ್ಕೋಸ್ಕರ ನನ್ನ ಬಾಡಿನ ನಾನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಬೇರೆ ಯಾರಾದರೂ ನನಗೆ ಹೊತ್ತು ಹೆರಿಗೆ ಮಾಡಿ ಕೊಡಬೇಕು ಅಂತಂದರೆ ದಟ್ ಈಸ್ ನಾಟ್ ಅಲೌಡ್. ಬಟ್ ಮೆಡಿಕಲಿ ಏನಾರ ಪ್ರಾಬ್ಲಮ್ ಇದ್ದರೆ ಕೆಲವು ಜನ ಗರ್ಭ ಇಲ್ಲದೇ ಹುಟ್ಟಿರ್ತಾರೆ ಪಾಪ. ಇನ್ನೊಂದು ಕೆಲವು ಜನ ಗರ್ಭದಲ್ಲಿ TB ಆಗಿರುತ್ತೆ, ಅದು ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಕೆಲವು ಜನಕ್ಕೆ ಏನಾಗಿರುತ್ತೆ, ಗರ್ಭನೇ ತೆಗೆದ್ಬಿಟ್ಟಿರ್ತಾರೆ, ದೊಡ್ಡ ಫೈಬ್ರಾಯ್ಡ್ ಇರುತ್ತೆ ಅಥವಾ ಬೇರೆ ಏನಾರು ತುಂಬ ಬ್ಲೀಡಿಂಗ್ ಆಗಿರುತ್ತೆ. ಸೊ ಆ ಗರ್ಭನೇ ತೆಗೆದ್ಬಿಟ್ಟಿರ್ತಾರೆ. ಇಂಥ ಜನಕ್ಕೆ ಸರೋಗಸಿ ಮಾಡ್ಬೋದು. ಆ್ಯಂಡ್ ನಮ್ಮದು ART ಗೈಡ್ಲೈನ್ಸ್ ಪ್ರಕಾರ, ಸರೋಗಸಿ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ಒಂದು ಮಗು ಬದುಕಿದ್ದು ಇಲ್ಲದೇ ಇದ್ದರೆ ಅವ್ರಿಗೆ ಅವಕಾಶ ಇದೆ ಮಗು ಆಗೋದಕ್ಕೋಸ್ಕರ. ಓಕೆ, ಸೊ ಅದನ್ನ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ, ಬೆಂಗಳೂರು, ನಂಬರ್ 7, ಈಸ್ಟ್ ಪಾರ್ಕ್ ರೋಡ್, ಕುಮಾರ್ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು 560001. ಇನ್ನು ಶಾಖೆ ಜಯನಗರ ಹಾಗೂ ಬೆಂಗಳೂರು 560011. ದೂರವಾಣಿ ಸಂಖ್ಯೆ 080 651 33333.